ಏನಾಗಬೇಕಂತ SSLC ಆದಮೇಲೆ? ನಾನು ಟೀಚರ್ ಆಗಬೇಕು. ಪ್ರತಿಯೊಂದು ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು. ಮತ್ತು ಮನೆಗಳು ಜಾಸ್ತಿ ಇಲ್ಲ, ಇಲ್ಲಿ ಬರೀ ಸಾಕಷ್ಟು ಬರೋದು. 10ನೇ ಕ್ಲಾಸ್ ಕಾಲೇಜ್ ಚಳಕೆ ಏನಾಗಬೇಕಂತ? ಟೀಚರ್. ಮುಂದೆ ಅದೇ ಸರ್ SSLC ಕಟ್ಕೊಂಡು ಬರೀಬೇಕಿತ್ತು. ಮನೇಲಿ ಯಾರೂ ಇಲ್ಲ ಸರ್ ಓದಿಸರು, ಅದಕ್ಕೆ ಮುಂದೆ ಇದು SSLC ಕಂಪ್ಲೀಟ್ ಮಾಡ್ಕೊಂಬಿಟ್ಟು SSLC ಮೇಲೆ ಇಲ್ಲ ಸೆಕೆಂಡ್ PUC ಮೇಲೆ ITI ಮಾಡಬೇಕಂತಿದೆ ಸರ್. ಏನಾಗಬೇಕು? ITI ಮಾಡಿ ITI ಮಾಡಿ ಅದೇ ಸರ್ ಕಂಪ್ಯೂಟರ್. Educating the young is a stepping stone towards the development of a society. But even today, not everyone in rural India gets a proper dividend of education because of lack of resources, ancient mentality and vague traditions. Chellakere Taluk of Chitradurga district is situated on Andhra-Karnataka border. It has 30 sub-panchayats with approximately 30 primary schools, 22 high schools and 5 degree colleges. But still it's not an easy task to even get a basic education here. ಒಂದು ಇಲ್ಲಿ ಶೇಂಗಾ ಸೀಸನ್ ಹೆಚ್ಚಿಗೆ ನವಂಬರ್ ಡಿಸೆಂಬರಲ್ಲಿ ಎಲ್ಲ ಹೊಲದ ಕೆಲಸಕ್ಕೆ ಹೋದಾಗ ಈ ಮಕ್ಕಳು ಮತ್ತು ಅವ್ರ ಜೊತೆಗೆ ಹೋಗ್ಬಿಡ್ತಾರೆ. ಅರ್ಲಿ ಮಾರ್ನಿಂಗ್ ಹೋಗ್ಬಿಡ್ತಾರೆ ಕೆಲಸಕ್ಕೆ. ಆ ಮಕ್ಕಳು ಸುಮ್ಮನೆ ಅವಾಗ ಊರಲ್ಲಿ ಓಡಾಡೋದು ಅಥವಾ ತಂದೆ ತಾಯಿಂದ ಹೋಗೋದು ಥರ ಆಗುತ್ತೆ. ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲ ಪೇರೆಂಟ್ಸು ಸಾಮಾನ್ಯ ಆಲ್ಮೋಸ್ಟ್ ಆಲ್ 80 to 90% ಪೇರೆಂಟ್ಸು ಮಕ್ಕಳನ್ನು ಮನೆ ಕೆಲಸಕ್ಕೆ ಆಕ್ಯುಪೇಷನ್ ವರ್ಕಿಗೆ ಬಳಸ್ಕೊಂತಾರೆ. ಪ್ರತಿಯೊಂದು ಮನೆಯಲ್ಲೂ ಬಳಸ್ಕೊಂತಾರೆ. ಯಾವ ಒಂದು 10% ಅಷ್ಟೇ ಲಿಬರಲ್. Illiteracy of parents and lack of cooperation are the major factors affecting the education of children. Chellakere has majority of below poverty line families. Parents usually prefer their children to earn some money instead of sending them to school. ಮನೇಲಿ ಏನು ಸರ್ ಮಾಡೋದು, ಕೂಲಿ ಹೋಗಿ ಮಾಡೋಕ್ಕಾಗಲ್ಲ. ಈ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಹೋದರೂ 30-40 ರೂಪಾಯಿ ಕೊಡ್ತಾರೆ. ಓದ್ಬೇಕಂತ ಇರ್ತಾರೆ ಸರ್, ಆದರೆ ಇದು ದುಡ್ಡು ಅದೆಲ್ಲ ಇರೋಲ್ಲಲ್ಲ. ಇನ್ನೇನು ಸುಮ್ಮನೆ ಕೂಲಿಗಳು ಹೋಗ್ಬಿಡೋದು ಅಷ್ಟೇ. ಓದೋಕ್ಕಾಗಲ್ಲ ಓದ್ಸೋಕ್ಕೆ, ಅದಕ್ಕೆ ಕೂಲಿ ಮಾಡಿಬಿಡೋದು. ಇನ್ನೇನು ಇದು ಪ್ರೈಮರಿ ಸ್ಕೂಲ್ ಇದೆ ಎಲ್ಲ ಗೌರ್ಮೆಂಟಿಂದ. ಅಮ್ಮಮ್ಮ ಅಂದರೆ SSLCವರೆಗೂ ಓದಿಸ್ಬೋದು, ಮುಂದೆ ಓದೋಕ್ಕಾಗಲ್ಲ. Naniwala, a tribal village in Chellakere, is surrounded by 28 other sub-villages. Lack of road connectivity and backwardness makes it hard for the child to get unrestricted education. ಸರಿ, ಟ್ರಾವೆಲ್ ಮಾಡಲಿಕ್ಕೆ ಏನಿಲ್ಲ ಭಯ. ಸುಮಾರು 4 to 5 ಕಿಲೋಮೀಟರ್ ಡಿಸ್ಟೆನ್ಸಿಂದ ಬರ್ತಾರೆ. ಅಟ್ಟಿ ಒಂದು 8 ಕಿಲೋಮೀಟ್ರು, 9 ಕಿಲೋಮೀಟ್ರು, 6 ಕಿಲೋಮೀಟ್ರು, 5 ಕಿಲೋಮೀಟ್ರು ಇಷ್ಟೆಲ್ಲ ಆಗ್ತಾವೆ. ಸ್ಕೂಲಿಗೆ ಹೇಗೆ ಬರ್ತೀಯ? ಬಸ್ಸಲ್ಲಿ ಬರ್ತೀಯಾ, ನಡಿಕೆ ಬರ್ತೀಯಾ, ಹೇಗೆ ಬರ್ತೀಯಾ? ನಡ್ಕೊಂಡೇನಾ? ಎಷ್ಟು ನಡ್ಕೊಂಡು ಬರ್ತೀಯ ನೀನು? 4 ಕಿಲೋಮೀಟ್ರ್. ಯಾವ ಟೈಮ್ ನೀವು ಅಲ್ಲಿಂದ ಮನೆಯಲ್ಲಿಂದ ನೀವು ಹೊರಡ್ತೀಯ? 8:30. ಇಲ್ಲಿ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ಆಗುತ್ತೆ? 9. ಅಬ್ಸೆಂಟ್ ರೀಸನ್ ಬಂದ್ಬಿಟ್ಟು ಕೆಲವರು ಫೀಸ್ ಕಟ್ಟೋಕ್ಕಾಗಲ್ಲ ಅವ್ರಿಗೆ. ಹಳ್ಳಿಗಳಲ್ಲಿ ಅವ್ರ ಬಡತನ. ಪೇರೆಂಟ್ಸ್ನ ಕರೆಸ್ತೀವಿ ಸ್ಕೂಲಿಗೆ. ಕರೆಸಿ ಹೆಡ್ ಮಾಸ್ಟರ್ ಮುಖಾಂತರ ಮತ್ತು ಕ್ಲಾಸ್ ಟೀಚರ್ಸ್ ಮುಖಾಂತರ ಗೈಡ್ ಮಾಡಿಸ್ತೀವಿ. ತಪ್ಪಿಸ್ಬೇಡಿ ಮಕ್ಕಳನ್ನ, ಶಾಲೆ ತಪ್ಪಿಸ್ಬೇಡಿ ಅಂತ ನೇರವಾಗಿ ಮನವೊಲಿಸಿ ಹೇಳ್ತೀವಿ. Another serious problem in villages like Naniwala is child marriage. In every family, there are more than 5 children. Elder son is brought to the fields to work and help parents in earning, whereas girl child had to leave school because she is either married early or had to do babysitting for her siblings. ಇಲ್ಲಿ ಜಾಸ್ತಿ ಚಳ್ಳಕೆರೆ ತಾಲೂಕಿನಲ್ಲಿ SC ST ಇರೋದಿಲ್ಲಿ. ಅದಕ್ಕೆ ಭಾಳ
ಬಡತನ ರೇಖೆಯಲ್ಲಿರೋಂಥ ಚಳ್ಳಕೆರೆ ತಾಲೂಕಿದು. ಮಕ್ಕಳು ಹೆಣ್ಮಕ್ಳು ಹುಟ್ಟಿರ್ತಾರೆ, ನಮಗೆ ಜಲ್ದಿ ಮದುವೆ ಮಾಡಿದ್ರೆ ಸಾಕಮ್ಮ ಭಾರ ನಮ್ಗೆ ಆಗಿರ್ತದೆ. ಅವಾಗ 17 ವರ್ಷಕ್ಕೆ 18 ವರ್ಷಕ್ಕೆ ಮಾಡೋ ಮಕ್ಕಳಿಗೆ 15 ವರ್ಷಕ್ಕೆ 16 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಡ್ತೀವಿ ನಾವು. ಅದ್ರ ಬಗ್ಗೆ ಸ್ಕೂಲ್ ಹೋಗ್ತೀರಾ? ಸ್ಕೂಲಿಗೆ ಹೋಗೋ ಕೆಲವೊಂದು ಶಾಲೆ ಬಿಟ್ಬಿಡ್ತಾರಲ್ಲಮ್ಮ, ಸ್ಕೂಲ್ಗೆ ಹೋಗ್ತಾರೆ, ಶಾಲೆ ಬತ್ತು ಚಳ್ಳಕೆರೆಗೆ ಹೋಗ್ಬೇಕಲ್ಲ, ಚಳ್ಳಕೆರೆಗೆ ಹೀಗೆ ಪ್ರಾಬ್ಲಮ್ ಅಲ್ಲ, ಬಸ್ ಇಟ್ಟಿಲ್ಲ ಕಾಲೇಜ್ಗೆ ಹೋಗೋಕ್ಕೆ, ಮತ್ತು ಇನ್ನೊಂದು ಭಾಳ ಪ್ರಾಬ್ಲಮ್ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಲೆ ಬಿಡಿಸ್ಬಿಡ್ತಾರೆ ಹೆಣ್ಮಕ್ಳನ್ನ. ಶಾಲೆ ಬಿಡಿಸಿದ್ಮೇಲೆ ಮತ್ತೆ ಮನೆ ಕೂತ್ಕೊಳ್ತಾರಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ಅದೇ ಸರ್, ಇನ್ನೇ ಮೆಜಾರಿಟಿಗೆ ಬಂದ ತಕ್ಷಣ ಇನ್ನೇ ಇಟ್ಕೊಳಕ್ಕಾಗಲ್ಲ ಅನ್ನೋದು ಮೊದಲು ಮಾಡಿ ಕಳಿಸ್ಬಿಡೋದು. ಅವ್ರನ್ನ ಓದೋಕ್ಕೂ ಬಿಡಲ್ಲ, ಓದಿಸೋದು ಇಲ್ಲ ಇವರು. ಒಂದು ಬ್ಲೈಂಡ್ನೆಸ್ ಅವ್ರದ್ದು, ಏನೋ ಒಂದು ನಂಬಿಕೆ, ಇರೋ ಸಂಬಂಧ ತಪ್ಪು ಹೋಗುತ್ತೆ, ತಮ್ಮ ಬೇರೆ ಕಡೆ ಮದುವೆ ದಾರಿಯಲ್ಲಿ ಏನಾದ್ರು ಹೋಗ್ತಾ ಇದ್ದಾರೆ, ಈ ಥರ ಕೆಲವೊಂದು ಆಗಿ ಇದಾಗ್ತಾ ಇದೆ. ಅದು ಕಾರಣ ಅಂದರೆ ಸ್ವಲ್ಪ ಇಲ್ಲಿ ಮೈನ ಇವಿದ್ದಾವೆ ಅಂಥದ್ದು, ಕೆಲವೊಂದು ಸಾಮಾಜಿಕವಾಗಿ ಹಿಂದುಳಿದಂಥ ಪಂಗಡಗಳು ಹೆಚ್ಚಿಗೆ ಇರೋದ್ರಿಂದ ಆ ಥರ ಇದು ಮಾಡ್ತಾ ಇದ್ದಾರೆ. Irrespective of countless hurdles and continuous struggle, there are few who have managed to achieve a lot and go beyond the set limits. They have surpassed all the problems and have came a long way. ನಂದಿವಾಳದಲ್ಲೇ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಮುಗಿಸಿದ್ದೆ. ತದನಂತರ BA ಇಲ್ಲಿ ಅಡ್ಮಿಷನ್ ಆಗಿದೆ. ಲೈಫು 3 ವರ್ಷದ ಲೈಫಲ್ಲಿ ನನಗೇನು ಅನ್ನಿಸ್ಲಿಲ್ಲ. ಆದರೆ ನನ್ನ ತಂದೆಯರಿದ್ದರು ನನಗಾಗ. 9ನೇ ತರಗತಿಯಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಂದೆ ತೀರ್ಕೊಂಡ ನಂತರ ಪ್ರತಿಯೊಂದನ್ನು ನಾನೇ ಮ್ಯಾನೇಜ್ಮೆಂಟ್ ತಗೋಬೇಕಾಗಿತ್ತು. ಮನೆ ಮತ್ತು ಮನೆ ಹೊಲ ಎಲ್ಲ ನನ್ನ ಇದ್ರ ಮೇಲೆ ಬಿತ್ತು. ನನಗೀಗ BA ಬಂದರೂ ಸಮೇತ ನನಗೆ ಒಬ್ಬ ತಮ್ಮ ಇದ್ದಾನೆ. ಆ ತಮ್ಮನ ಸಹಿತ ಅವನು ಈಗ ಸೆಕೆಂಡ್ PUC ಫೇಲ್ ಆಗಿದ್ದಾನೆ. ಸೈನ್ಸ್ ತಗೊಂಡಿದ್ದ, ಸೈನ್ಸ್ ಬೇಸಿಕ್ ಇಲ್ದಿದ್ದಕ್ಕೆ ಫೇಲ್ ಆಗಿದ್ದಾನೆ. BA ಈಗ 3 ವರ್ಷ ತುಂಬ ಕಷ್ಟ ಆಯಿತು. ಕಷ್ಟದಲ್ಲೇ ಮುಗಿಸ್ಕೊಂಡೆ. ಮುಂದೆ B.Ed ತಪ್ಪಿದ್ರೆ MA ಮಾಡಬೇಕಂತ ಹೇಳಿದ್ದೀನಿ. B.Ed 2 ವರ್ಷ ಆದರೆ ಆಗಲ್ಲ, 1 ವರ್ಷ ಆದರೆ ಮಾಡಬೇಕಂತ ಪ್ರಯತ್ನ ಮಾಡ್ತೀನಿ. 2 ವರ್ಷ ಆಗಿರೋದ್ರಿಂದ ಫೀಸ್ ಭಾಳ ಆಗುತ್ತೆ, ವೆಚ್ಚಗಳು ಭಾಳ ಆಗುತ್ತೆ, ಖರ್ಚು ವೆಚ್ಚಗಳು ಭಾಳ ಆಗುತ್ತೆ. ಅದರಿಂದ ಅದು ಬರ್ಸೋಕ್ಕಾಗತ್ತೆ. I have an observation look on his studies since second year BA. He is a good student, but the thing is sometimes attendance is poor. Sometimes the morning classes, he is not able to attend the morning classes as the classes will commence by 8:30. And I know, as I know, Nandiwala is not well connected with the road network. He has some problems in attending classes, and as well he is very active in NSS and other activities, so that it maybe academic performance is not up to the mark as we expect when compared with city boys, city students. He is not the best student, but he is doing his best. However, a student comes to college, that is not a big matter. The actual issue is how he continues to remain in this college. It's really a fighting life for getting education. ನಮ್ಮ ಅಪ್ಪ ಬಂದುಬಿಟ್ಟು D ಗ್ರೇಡ್ ಎಂಪ್ಲಾಯೀಸು, ನಮ್ಮ ಹೌಸ್ ಮೇಕರ್. ಈಗ ಇಲ್ಲಿ ಅಂದರೆ ಎಲ್ಲ ಪ್ರೈಮರಿ ಎಜುಕೇಷನ್ ಇಂದ ತೊಗೊಂಡು ಇಲ್ಲಿವರೆಗೆ ಬಂದಿದೆ, ಹೇಗೆ ಅಂದರೆ ಕಷ್ಟ ಆಗಿಲ್ವಾ? ಫ್ಯಾಮಿಲಿಲಿ ಒಂದು ಸ್ವಲ್ಪ ಕಷ್ಟ ಐತೆ, ಅದನ್ನ ನೋಡ್ಕೊಂಡು ನಾವು ಅಡ್ಜಸ್ಟ್ ಆಗ್ಕೊಂಡು ಹೋಗ್ಕೊಂಡು. Like Girish and Devendra, there are many who have fought for their right to education. But only a few manage to succeed